ಏನು ಹೇಳಿದರು ಹಿಂದೆ ಸಾದೃಶ್ಯ ಜ್ಞಾನವೇ ಉಕ್ತ ಅಧ್ಯಾಸ ಕಾರಣ, ಸಾದೃಶ್ಯ ಜ್ಞಾನದ ಸಾಮಗ್ರಿ ಅಧ್ಯಾಸಕ್ಕೆ ಕಾರಣ ಇಲ್ಲ ಅಂತ ಈ ರೀತಿ ಉಪಾಧ್ಯಾಯನ ಶಂಕಾಕ ಧರ್ಮಿ ಜ್ಞಾನವಾದಿಗಳು ಸಮಾಧಾನ ಹೇಳಿದರು. ಅಂದರೆ ಅವ ಇಂದ್ರಿಯ ಸಂಬಂಧವೇ ಸಾದೃಶ್ಯ ಜ್ಞಾನ ಸಾಮಗ್ರಿ ರೂಪ ಇಂದ್ರಿಯ ಸಂಬಂಧವೇ ಅಧ್ಯಾಸಕ್ಕೆ ಕಾರಣ ಅಂತ ಅವ ಹೇಳಿದಾಗ, ಇಂದ್ರಿಯ ಸಂಬಂಧದಿಂದ ಜ್ಞಾನದ ಉತ್ಪತ್ತಿ ವಿಷಯಗಳ ಉತ್ಪತ್ತಿ ಸಂಭವಿಸುವುದಿಲ್ಲ. ಆದಮೇಲೆ ಸಾದೃಶ್ಯ ಜ್ಞಾನ ಅಧ್ಯಾಸ ಕಾರಣ ಕಲ್ಪನಾ ಗೌರವ ಐತಲ್ಲ ಅಂತಂದಾಗ ನಿಮ್ಮ ಹತ್ರನೂ ಗೌರವ ದೋಷ ಬತ್ತು ಅಂತ ಕೇಳಿದಾಗ, ಕೊನೆಗೆ ಅವರು ಇಬ್ಬರು ಸಮಾನ ಮೇಲೆ ಆ ಜ್ಞಾನದಿಂದ ಸಾಮಗ್ರಿಯಿಂದ ವಿಷಯಗಳ ಉತ್ಪತ್ತಿ ಅಸಂಭವ ಯುಕ್ತಿ ವಿರೋಧ ಉಪಾಧ್ಯಾಯನ ಮತದಲ್ಲಿ ಅಧಿಕ ದೋಷ ಬರುತ್ತದೆ. ಆದ್ದರಿಂದ ಸಾದೃಶ್ಯ ಜ್ಞಾನವೇ ಆ ನಿರುಪಾಧಿಕ ಅಧ್ಯಾಸಕ ಕಾರಣ, ಸಾದೃಶ್ಯ ಜ್ಞಾನದ ಸಾಮಗ್ರಿ ಕಾರಣ ಅಲ್ಲ ಅಂತ ಧರ್ಮಜ್ಞಾನವಾದಿಗಳು ಹೇಳಿದರು. ಈಗ ಆ ಉಪಾಧ್ಯಾಯ ಕಡೆಯಿಂದ सादृश्य ज्ञानम को अध्यास के कारणता का खंडन. सादृश्य ज्ञान केवल अध्यासक कारण ಅಂತ ಹೇಳಿದ್ರಲ್ಲ, ಸಾದೃಶ್ಯ ಜ್ಞಾನವೇ ಅಧ್ಯಾಸಕ ಅಂದರೆ ನಿರುಪಾಧಿಕ ಅಧ್ಯಾಸದಲ್ಲಿ ಕಾರಣ, ಅದರ ಈಗ ಅವ ಖಂಡನ ಮಾಡ್ತಾ ಇದ್ದಾನೆ. इस रीति से धर्मी ज्ञानवादी सादृश्य ज्ञानत्व रूपते ಸಾಮಾನ್ಯ ಸಾದೃಶ್ಯ ಜ್ಞಾನತ್ವ ರೂಪತೆ ಸಾಮಾನ್ಯ ಜ್ಞಾನ ಅಂದರೆ ಸಾದೃಶ್ಯ ಜ್ಞಾನ ಸಾಮಾನ್ಯ ಜ್ಞಾನ ಒಂದೇ. ಅದು ಸಾಮಾನ್ಯ ಜ್ಞಾನ ಅಂದರೆ ಧರ್ಮಜ್ಞಾನ. ಸಾದೃಶ್ಯ ಜ್ಞಾನತ್ವ ರೂಪತೆ ಸಾಮಾನ್ಯ ज्ञानಕ್ಕೂ विशेष ज्ञान से प्रतिबद्ध अध्यास में कारणता कहे तो इस रीति से उपाध्याय के मत में समाधान है. ಏನು ಹೇಳೋಣ, ಸಾದೃಶ್ಯ ಜ್ಞಾನ ಅದಕ್ಕೆ ಸಾಮಾನ್ಯ ಜ್ಞಾನ, ಆ ಯಾವ ಸಾದೃಶ್ಯ ಜ್ಞಾನವು ವಿಶೇಷ ಜ್ಞಾನದಿಂದ ನಿರೂಪಾಧಿಕ ಅಧ್ಯಾಸದಲ್ಲಿ ಸುತ್ತಿಯಲ್ಲಿ ಬೆಳ್ಳಿ ಹಗ್ಗದಲ್ಲಿ ಕಾರಣತ ಅಂತ ಹೇಳಿದ್ರಿ ಹೇಳಿದ್ರಿ. ಈ ರೀತಿಯಿಂದ ಉಪಾಧ್ಯಾಯ ಅವರಿಗೆ ಸಮಾಧಾನ ಹೇಳ್ತಾನೆ. ಹೇಳರು ಈಗ ವಿರೂಪಮೇ ಬಿ ಅಧ್ಯಾಸ ಹೋನೇತೆ ಅಂದರೆ ವಿರುದ್ಧದಲ್ಲಿ ಎಲ್ಲಿ ಆಗ್ಯದ, ಶಂಖದಲ್ಲಿ ಪೀಠ ಅಧ್ಯಾಸ, ಘಟದಲ್ಲಿ ಸರ್ಪ ಅಧ್ಯಾಸ, ಈ ವಿರುದ್ಧದ ನೋಡಿ. ಮತ್ತೆ ಸಕಲ ಅಧ್ಯಾಸ ಮೇ ಅಂದ್ರೆ ಪ್ರಾತಿಭಾಷಿಕ ಅಧ್ಯಾಸದಲ್ಲಿನೂ तो सादृश्य ज्ञान का कारणता संभवे नहीं. ಎಲ್ಲ ಅಧ್ಯಾಸಗಳು ವಿರುದ್ಧ ಅಧ್ಯಾಸ ಇರೋಣದಿಂದ ಅಂದರೆ ಶಂಖಪೀಠದಲ್ಲಿ ಇವು ಶಂಖಪೀಠ, ಆಕಾಶದಲ್ಲಿ ನೀಲ, ಇವೆಲ್ಲ ಪ್ರಾತಿಭಾಷಿಕ ಅಧ್ಯಾಸ ಇದ್ದಾವೆ. ಇವೆಲ್ಲ ಪ್ರಾತಿಭಾಷಿ ಸಕಲ ಅಂದ್ರೆ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ಏನು ಸಾದೃಶ್ಯ ಜ್ಞಾನಕ್ಕೆ ಕಾರಣ ಅಂತ ಕೇಳೋದು ನಿಮಗೆ ಸಂಭವಿಸುವುದಿಲ್ಲ. ಮತ್ತೇನು ಲಿಂಗಾಲಾದಿಗಳಲ್ಲಿ ರೂಪ್ಯಾದಿ अध्यासके परिहार वास्ते अंदर आपत्ति परिहार वास्ते विशेष ज्ञान से प्रतिबद्ध अध्यास में ही सादृश्य ज्ञान को हेतुता माने है. ನೀವು ಏನು ಹೇಳೋದು ಉಪಾಧ್ಯಾಯ, ಸಾದೃಶ್ಯ ಜ್ಞಾನದಿಂದ ನೀವು ವಿಶೇಷ ಜ್ಞಾನದಿಂದ ಅಂದರೆ ನಿರೂಪಾಧಿಕ ವಿಶೇಷ ಜ್ಞಾನ ಐತಪ್ಪ ಅಂದ್ರೆ ನಿರೂಪಾಧಿಕ ಅಧ್ಯಾಸ ಅಂದ್ರೆ ಆ ಅಧಿಷ್ಠಾನದ ವಿಶೇಷ ಜ್ಞಾನ ಆಯಿತು ಅಂದರೆ ಅಧ್ಯಾಸ ನಿವರ್ತಿ. ಅದರ ಆ ನಿರೂಪಾಧಿಕ ಅಧ್ಯಾಸದಲ್ಲಿ ನೀವು ಸಾಮಾನ್ಯ ಸಾದೃಶ್ಯ ಜ್ಞಾನ ಕಾರಣ ಅಂತ ಹೇಳಿರಿ. ಹಾಂ, ಸಾದೃಶ್ಯತಾ ಅಂತ ಸಾದೃಶ್ಯ ಜ್ಞಾನತ್ವ ಅಂದರೆ ಸಾದೃಶ್ಯ ಜ್ಞಾನವೇ ಕಾರಣ ಅಂತ ಹಿಂದೆ ಹೇಳ್ಕೊಂಡು ಬಂದಿರಿ. ವಿರುದ್ಧದಲ್ಲಿ ಕೂಡ ಅಧ್ಯಾಸ ಆಗಿರೋಣದಿಂದ ವಿರೂಪಮೇ ಅಂದರೆ ವಿರುದ್ಧದಲ್ಲಿನೂ ಕೂಡ ಅಂದಮೇಲೆ ಆ ಯಾವ ಸಕಲ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ಆದರೂ ಕೂಡ ಸಾದೃಶ್ಯ ಜ್ಞಾನ ಕಾರಣತ ಸಂಭವಿಸುವುದಿಲ್ಲ. ಬರೀ ನಿರೂಪಾಧಿಕ ಅಧ್ಯಾಸ ಸಾದೃಶ್ಯ ಜ್ಞಾನ ಕಾರಣ ಸಂಭವಿಸ್ತದೆ. ಪ್ರಾತಿಭಾಷಿಕ ಅಧ್ಯಾಸದಲ್ಲಿ
ವಿರುದ್ಧಾಧ್ಯಾಸ ಅಂದರೆ ಶಂಕದಲ್ಲಿ ಯಾವ ಸಾದೃಶ್ಯ ನೋಡೋದು. ಹಾಂ, ಅದಕ್ಕೆ ವಿರೂಪ. ವಿರೂಪ ಅಂದರೆ ವಿರುದ್ಧ. ವಿರೂಪ ಅಂದ್ರೆ ರೂಪ ರೈತಲ್ಲ, ವಿರುದ್ಧ. ವಿರುದ್ಧ ಅದೇ ಪ್ರಾತಿಭಾಷಿಕ ಏನು ಅಧ್ಯಾಸ ಅದ. ವಶಂಕ ಪೀತ, ಜಲದಲ್ಲಿ ನೀಲ, ಘಟದಲ್ಲಿ ಸರ್ಪ, ಹಿಂದೆ ಹಾಂ ವಿರುದ್ಧ, ಘಟದಲ್ಲಿ ಸರ್ಪ. ಇವು ಸಾದೃಶ್ಯ ಜ್ಞಾನದಲ್ಲಿ ಸಾದೃಶ್ಯ ಸಂಭವಿಸಲ್ಲ. ಮತ್ತೇನು ಅಂದ್ರೆ ನೀವು ಇಂಗಾಲಾದಿಕನಮೆ, ಅದೇ ಅಂದ್ರೆ ಘಟದಲ್ಲಿ ಸರ್ಪ, ಇಂಗಾಲದಲ್ಲಿ ಬೆಳ್ಳಿ. ಇಂಗಾಲದಲ್ಲಿ ಬೆಳ್ಳಿ ಕೊಟ್ಟರು ಅವರು. ಇಂಗಾಲದಲ್ಲಿ ಬೆಳ್ಳಿ, ಘಟದಲ್ಲಿ ಸರ್ಪ ಅಧ್ಯಾಸದ ಆಪತ್ತಿ ನೀವು ಕೊಟ್ರಿ. ನೀನು ಒಂದು ವೇಳೆ ನೀನು ಸಾದೃಶ್ಯ ಜ್ಞಾನ ಅಧ್ಯಾಸ ನಿರುಪಾಧಿಕ ಅಧ್ಯಾಸದಲ್ಲಿ ಸಾದೃಶ್ಯ ಜ್ಞಾನ ಕಾರಣ ಇದ್ದಿದ್ದಾದರೆ, ನೀವು ಒಪ್ಪಲಿಲ್ಲ ಅಂದರೆ ಇಂಗಾಲದಲ್ಲಿ ಬೆಳೆ ಅಧ್ಯಾಸ ಆಗಬೇಕು ಅಂತ ನನ್ನ ಮೇಲೆ ಆಪತ್ತಿ ಮಾಡಿದ. ಆ ಆಪತ್ಯದ ಪರಿಹಾರ ಸಲುವಾಗಿಯೇ ಏನು ಹಾಂ ವಿಶೇಷ ಜ್ಞಾನದಿಂದ ನಿರುಪಾಧಿಕ ಅಧ್ಯಾಸದಲ್ಲಿ ಆದರೂ ಕೂಡ ಸಾದೃಶ್ಯ ಅದೇನದು ನಿಮ್ಮ ಜ್ಞಾನಕ್ಕೂ ಜ್ಞ ಬರಿಬೇಕು. ಸಾದೃಶ್ಯ ಜ್ಞಾನಕ್ಕೂ ಹೇತುತಾ ಮಾನಿ ಹೈ. ಹೇತುತ ಅಂದ್ರೆ ಕಾರಣತ ಒಪ್ಪಿರಿ. ಅಂದ್ರೆ ಇಂಗಾಲದಲ್ಲಿ ಬೆಳ್ಳಿಯ ಅಧ್ಯಾಸದ ಆಪತ್ತಿ ಪರಿಹಾರ ಸಲುವಾಗಿಯೇ ವಿಶೇಷ ಜ್ಞಾನದಿಂದ ನಿರುಪಾಧಿಕ ಅಧ್ಯಾಸದಲ್ಲಿ ನೀವು ಸಾದೃಶ್ಯ ಜ್ಞಾನ ಕಾರಣತ ಒಪ್ಪಿರಿಲ್ಲ. ಅಲ್ಲಾದರೂ ಕೂಡ ಎಲ್ಲಿ ನಿರುಪಾಧಿಕ ಅಧ್ಯಾಸದಲ್ಲಿ ಸಾದೃಶ್ಯ ಜ್ಞಾನ ಕಾರಣ, ನಿರುಪಾಧಿಕ ಅಧ್ಯಾಸದಲ್ಲಿ ಸಾದೃಶ್ಯ ಜ್ಞಾನವೇ ಕಾರಣ ಅಂತ ಒಪ್ಪಿರಿ. ಅಲ್ಲಾದರೂ ಕೂಡ ನಿರುಪಾಧಿಕ ಕೂಡ रूप्याधिक अध्यास में जैसे नील पृष्ठ त्रिकोणादिक विशेष धर्म का ज्ञान अध्यास का प्रतिबंधक है. विशेष आयाव शुक्तिय ನೀಲ ಪೃಷ್ಠ ತ್ರಿಕೋಣಾದಿಕ್ ವಿಶೇಷ ಧರ್ಮ ಜ್ಞಾನ ಐತಪ್ಪ ಅಂದ್ರೆ ಅಧ್ಯಾಸ ಬೆಳ್ಳಿ ಅಧ್ಯಾಸ ಆಗುವುದಿಲ್ಲ. ಅಂದರೆ ಬೆಳ್ಳಿ ಅಧ್ಯಾಸಕ್ಕೆ ಪ್ರತಿಬಂಧಕದ. ಬೆಳ್ಳಿ ಅಧ್ಯಾಸ ಆಗಲ್ಕ ಪ್ರತಿಬಂಧಕ. ಈಗ ನೀಲ ಪೃಷ್ಠ ತ್ರಿಕೋಣ ವಿಶೇಷ ಜ್ಞಾನ ಆಯಿತು, ಹಗ್ಗದ ಗುಂಜ ಪುಂಜ ಜ್ಞಾನ ಆಯಿತು, ಅಂದರೆ ಸರ್ಪದ ಅಧ್ಯಾಸ ಆಗುವುದಿಲ್ಲ, ಪ್ರತಿಬಂಧಕ ಆಯ್ತು. ವಿಶೇಷ ಜ್ಞಾನ ಐತಪ್ಪ ಅಂದ್ರೆ ಯಾಕಾಗ್ತದೆ, ಆಗುವುದಿಲ್ಲ. ಅಂದರೆ ವಿಶೇಷ ಜ್ಞಾನಕ್ಕೆ ನೀವು ಪ್ರತಿಬಂಧಕ ಇರುತ್ತದೆ. ಅದರಂತೆ विशेष धर्म ज्ञान की सामग्री भी जैसा विशेष ज्ञान की विशेष ज्ञान मुझे विशेष ज्ञान रूपाधिक अध्यास का प्रतिबंधक ಹೌದಿಲ್ಲ. ವಿಶೇಷ ಜ್ಞಾನ ರಜತ ಅಧ್ಯಾಸ का प्रतिबंधक ಅಂದ್ರೆ ವಿಶೇಷ ಜ್ಞಾನ ಪ್ರತಿಬಂಧಕ ಅಂದ್ರೆ ಅದರಂತೆ ಆ ಯಾವ ವಿಶೇಷ ಜ್ಞಾನ ವಿಶೇಷ ಅಂದರೆ ವಿಶೇಷ ಧರ್ಮಗಳು ನೀಲ ಪೃಷ್ಠ ತ್ರಿಕೋಣ ಹೌದಾ, ಅವುಗಳ ಜ್ಞಾನ ಸಾಮಗ್ರಿನೂ ಕೂಡ ಆ ರಜತ ಪ್ರತಿಬಂಧಕ ಆಗ್ತದೆ ಅಂತ ಹೇಳ್ತಾನೆ. ಜ್ಞಾನ ಸಾಮಗ್ರಿ ವಿಶೇಷ. ಈಗ ಅವನು ಜ್ಞಾನದ ಸಾಮಗ್ರಿ ಏನದ? ಇಂದ್ರಿಯ ಸಂಯುಕ್ತ ಸ್ವಸಂಯುಕ್ತ ತಾಜಾತ್ಮ ಸಂಬಂಧ. ಹಿಂದೆ ಹೇಳಿ ನಾವು ಸ್ವಸಂಯುಕ್ತ ತಾಜಾತ್ಮ ಸಂಬಂಧ. ಹಂಗೆ ವಿಶೇಷ ಜ್ಞಾನ ನಿರುಪಾಧಿಕ ಅಧ್ಯಾಸದಲ್ಲಿ ರೂಪಾಧಿಕ ಅಧ್ಯಾಸದಲ್ಲಿ ಪ್ರತಿಬಂಧಕ. ಅದೇ ರೀತಿ ನಾನು ಹೇಳೋದೇನು, ಆ ವಿಶೇಷ ಧರ್ಮದ ಜ್ಞಾನದ ಸಾಮಗ್ರಿ, ಆ ವಿಶೇಷ ಧರ್ಮದ ಜ್ಞಾನದ ಸಾಮಗ್ರಿ ಅಂದ್ರೆ ಏನು? ಈ ಇಂದ್ರಿಯದು ಆ ಯಾವ
ಶುಕ್ತಿಯ ವಿಶೇಷ ಧರ್ಮ ನೀಲಬಣ್ಣ. ನೀಲಬಣ್ಣಿನದೊಳಗೆ ಇಂದ್ರಿಯ ಸಂಯೋಗ ಆಯ್ತಪ್ಪ ಅಂದ್ರೆ ರಜತ ಪ್ರತಿಬಂಧಕ ಆಯಿತು. ನೇತ್ರದಿಂದ ಇದು ನೀಳಾದ ಅಂತ ನೀಲ ಬಣ್ಣಿಂದು ನೀಲ ಪೃಷ್ಠ ಹಿಂಗೆ ಜ್ಞಾನ ಆಯ್ತಪ್ಪ ಅಂದ್ರೆ ಮತ್ತು ಅದರ ಬೆಳೆ ಅಭ್ಯಾಸ ಆಗ್ತದೇನು? ಇಲ್ಲ. ಯಾವ ರೀತಿ ವಿಶೇಷ ಜ್ಞಾನದ ಅಧ್ಯಾಸಕ ಪ್ರತಿಬಂಧಕೋ ಹಂಗೆ ಆ ವಿಶೇಷ ಜ್ಞಾನದ ಸಾಮಗ್ರಿನೂ ಕೂಡ ರಜತ ಪ್ರತಿಬಂಧಕ ಅಧ್ಯಾಸಕ ಪ್ರತಿಬಂಧಕ ಅಂತ ಅವನು ಹೇಳ್ದ. ಪ್ರೀತಿಯಂಗಿದಿಷ್ಟು अध्यास का प्रतिबंधक है। नील पृष्ठ त्रिकोणादिक विशेष धर्म का ज्ञान अध्यास का प्रतिबंधक है। जैसे विशेष धर्म ಅಂದರೆ ನೀಲ ಪೃಷ್ಠ ಜ್ಞಾನ ಕಿ ಅವಳ ಜ್ಞಾನ ನೀಲ ಬಣ್ಣವುಳ್ಳ ಶುಕ್ತಿ ಹಂಗೆ ಜ್ಞಾನ ಜ್ಞಾನದ ಸಾಮಗ್ರಿನೂ ಕೂಡ ಅಧ್ಯಾಸಕ ಪ್ರತಿಬಂಧಕ ಇರುತ್ತದೆ. ಓನೇತೆ ಇರೋಣದ್ರದಿಂದ ಇಂಗಾಲಾದಿಕನ ಮೇ ರೂಪ್ಯಾದಿಕ ಅಧ್ಯಾಸಕ್ಕೆ ಆಪತ್ತಿ ಹೋವೇ ನೀ. ಈ ಇದರಲ್ಲಿ ಬೆಳ್ಳಿ ಅಧ್ಯಾಸದ ಆಪತ್ತಿ ಬರುವುದೇ ಇಲ್ಲ, ಬೆಳ್ಳಿ ಆಪತ್ತಿ ಬರುವುದಿಲ್ಲ. ಹೇಗೆ ಅವ ಏನು ಹೇಳ್ತಾನ, ಹೇಗೆ ನೀಲ ಪೃಷ್ಠ ತ್ರಿಕೋಣಾದಿ ವಿಶೇಷ ಧರ್ಮದ ಜ್ಞಾನ ಅಧ್ಯಾಸಕ ಪ್ರತಿಬಂಧಕ್ಕಿರುವುದೋ ಅದರಂತೆ ವಿಶೇಷ ಜ್ಞಾನದ ಸಾಮಗ್ರಿನೂ ಕೂಡ ವಿಶೇಷ ಜ್ಞಾನದ ಸಾಮಗ್ರಿನೂ ಕೂಡ ಅಂದರೆ ಕೋಳ್ಸ ಇದ್ಲಿ, ಆ ಇದ್ಲಿದ ವಿಶೇಷ ಜ್ಞಾನ ಸಾಮಗ್ರಿ ಅಂದ್ರೆ ಈ ಇದ್ಲಿದೊಡನೆ ಆ ಖರ್ಗ ರೂಪದೊಡನೆ ಇಂದ್ರಿದು ಇದ್ಲಿ ಖರಿಗೆ ಇರ್ತದೆ, ಆ ಖರಾನ ಇದ್ಲಿದೊಡನೆ ಇಂದ್ರಿಯದು ಸ್ವಸಂಯುಕ್ತ ತಾಜಾತ್ಮ ಸಂಬಂಧ. ಇದು ಅದು ವಿಶೇಷ ಜ್ಞಾನದ ಸಾಮಗ್ರಿ ಇರೋಣದರಿಂದ ಬೆಳ್ಳಿ ಪ್ರತಿಬಂಧಕ ಆಯಿತು. ಇಲ್ಲಿ ತನಕ ಮತ್ತು ಇದರ ಸಲುವಾಗಿಯೇ ನೀವು ಆ ಸಾದೃಶ್ಯ ಜ್ಞಾನ ಇಂಗಾಲದಲ್ಲಿ ಬೆಳ್ಳಿಯ ಅಧ್ಯಾಸದ ಆಪತ್ತಿ ಆಗುವುದಿಲ್ಲ. ಬೆಳ್ಳಿಯ ಅಧ್ಯಾಸ ಯಾಕಾಗಲ್ಲ? ಆ ಇದಲಿದೊಡನೆ ನೇತ್ರದ ಸಂಯುಕ್ತ ಸಂಬಂಧ ಐತಪ್ಪ ಅಂದ್ರೆ ಇದರಲ್ಲಿ ಖರ್ಗ ಐತಿ, ಜ್ಞಾನ ಆಗ್ತದ. ಮತ್ತೆ ವಿಶೇಷ ಜ್ಞಾನ ಆಯ್ತಲ್ಲ, ವಿಶೇಷ ಜ್ಞಾನ ಐತಪ್ಪ ಅಂದ್ರೆ ಮತ್ತೆ ಅಲ್ಲಿ ಅದು ಬೆಳ್ಳಿಯ ಅಧ್ಯಾಸ ಯಾಕಾಗ್ತದೆ? ಸ್ವಸಂಯುಕ್ತ ತಾಜಾತ್ಮ ಸಂಬಂಧ, ಅದೇ ವಿಶೇಷ ಜ್ಞಾನದ ಸಾಮಗ್ರಿ. ಮತ್ತೆ ಇದು ಆ ಬೆಳ್ಳಿ ಪ್ರತಿಬಂಧಕ ಆಯ್ತು. ಸಾದೃಶ್ಯ ಜ್ಞಾನ ನೀವು ಒಪ್ಪಲಿಲ್ಲ, ಇಂಗಾಲಾದಿಗಳೇ ಬೆಳ್ಳಿಯ ಅಧ್ಯಾಸ ಆಗಿತ್ತು, ಒಪ್ಪು ನೀ ಸಾಲು ಇವ ಅಂತನ. ಯಾವ ರೀತಿ ನೀವು ಇಂಗಾಲದಲ್ಲಿ ಬೆಳ್ಳಿಯ ಆಪತ್ತಿ ಪರಿಹಾರ ಸಲುವಾಗಿ ಆ ನಿರೂಪಾಧಿಕ ಅಧ್ಯಾಸದಲ್ಲಿ ಸಾದೃಶ್ಯ ಜ್ಞಾನವೇ ಅಧ್ಯಾಸಕ ಕಾರಣ, ವಿಶೇಷ ಜ್ಞಾನದಿಂದ ಆ ಬೆಳ್ಳಿ ಪ್ರತಿಬಂಧಕ ಆಗ್ತದೆ ಅಂಥೇಳಿದ್ವಿ. ಅದೇ ರೀತಿ ನನ್ನ ಮತದಲ್ಲಿ ನೀವು ಇಂಗಾಲಾದಿಗಳಲ್ಲಿ ಬೆಳ್ಳಿಯ ಆಪತ್ತಿ ಪರಿಹಾರ ಸಲುವಾಗಿ ಅದು ಹೇಳಿರಿ, ಪರಂತು ವಿಶೇಷ ಧರ್ಮದ ಜ್ಞಾನದ ಸಾಮಗ್ರಿನೂ ಕೂಡ ಯಾವ ರೀತಿ ಆ ಖರನ ಇದರಿದೊಡನೆ ನೇತ್ರದು ಸಂಯುಕ್ತ ಅಂದ್ರೆ ತಾಜಾತ್ಮ ಸಂಬಂಧ ಆಯಿತು ಅಂದ್ರೂ ರಜತ ಪ್ರತಿಬಂಧಕದ. ಮತ್ತು ಆ ಇದರಲ್ಲಿ ಬೆಳ್ಳಿ ಆಪತ್ತಿ ಪರಿಹಾರೇ ಆಯ್ತಲ್ಲ, ಮತ್ತು ನೀವು ನನ್ನ ಮೇಲೆ ಆಪತ್ತಿ ಪರಿಹಾರ ಸಲುವಾಗಿ ಒಪ್ಪು ಅಂತ ಯಾಕೆ ಹೇಳ್ತೀರಿ? ಆದ್ದರಿಂದ ಸಾದೃಶ್ಯ ಜ್ಞಾನಕ್ಕೂ ಅಧ್ಯಾಸಕ್ಕೆ ಹೇತುತಾ ಮಾನಿ ನಿಷ್ಫಲ. ಸಾದೃಶ್ಯ ಜ್ಞಾನವು ಅಧ್ಯಾಸಕ ಕಾರಣತ ಅಂತ ಹೇಳೋದು ನಿಮ್ಮದು ನಿಷ್ಫಲ ಐತೆ ನೋಡಿ. ತೀರ್ಥ ಈಗ ತಥಾಯಿ ಅಂದ್ರೆ ತಥಾಯಿ ಅಂದ್ರೆ ಉಕ್ತಾರ್ಥ ದೃಢೀಕರಣ ತಥಾಯಿ ತದೇವ ಉಪಪಾದಯತೆ ತಥಾಯಿ. ತಥಾಪಿ ಅಲ್ಲ, ತಥಾಯಿ ಅದು. ಅದೇ ಮತ್ತೆ ಹೇಳ್ತಾರೆ, ನಿಯಮ ಹೇಳ್ತಾರೆ ಮೊದಲವ. ಜಿಸ್ ಪದಾರ್ಥ ಕಾ ಜ್ಞಾನ ಅಂದರೆ ವಿಶೇಷ ಜ್ಞಾನ ಜहाँ में प्रतिबंधक हुए जिस पदार्थ के ज्ञान की सामग्री भी जिसका प्रतिबंधक हुए ये नियम है. ಒಂದು ನಿಯಮ ಹೇಳ್ದ. ಮತ್ತು ಅದನ್ನೇ ತಥಾಯಿ ಅಂದ್ರೇನು ಮೇಲೆ ಹೇಳೋದೇ ಉಪಾಧ್ಯಾಯನು ಜರ ವಿಸ್ತಾರವಾಗಿ ಮತ್ತೆ ತಿಳಿಸಿ ಹೇಳ್ತಾನೆ ನಿಮ್ಗೆ. ಯಾವ ಪದಾರ್ಥದು ಅಂದರೆ ಶುಕ್ತಿಯ ವಿಶೇಷ ಜ್ಞಾನ, ವಿಶೇಷ ಪದಾರ್ಥದ ಜ್ಞಾನ.
ಯಾವುದರಲ್ಲಿ ಪ್ರತಿಬಂಧಕ್ಕಿರುವುದು? ಬೆಳ್ಳಿ ಅಧ್ಯಾಸಕ್ಕೆ ಪ್ರತಿಬಂಧಕ್ಕಿರುವುದು. ಆ ಪದಾರ್ಥದ ವಿಶೇಷ ಜ್ಞಾನ ಶುಕ್ತಿ ವಿಶೇಷ ಜ್ಞಾನ ಸಾಮಗ್ರಿಯೂ ಕೂಡ. ಸಾಮಗ್ರಿ ಸ್ವಸಂಯುಕ್ತ ತಾಜಾತ್ಮ. ज्ञान सामग्री अंद्रेनु स्वसंयुक्त ताजात्म. तिसका रजत का प्रतिबंधक होवे ये नियम है. ಇದು ನಿಯಮದ. ಯಾವ ಪದಾರ್ಥದ ಅಂದ್ರೆ ಶುಕ್ತಿ ಜ್ಞಾನ ಯಾವುದರಲ್ಲಿ? ಬೆಳ್ಳಿಯಲ್ಲಿ ಪ್ರತಿಬಂಧಕ್ಕಿರೋದು. ಆ ಪದಾರ್ಥದ ಶುಕ್ತಿ ಜ್ಞಾನ ಸಾಮಗ್ರಿ ಸ್ವಸಂಯುಕ್ತ ತಾಜಾತ್ಮ, ಅದಕ್ಕೆ ರಜತಕ ಪ್ರತಿಬಂಧಕ ಇರುತ್ತದೆ. ನಿಯಮ ಮತ್ತು ಅದೇ ಒಂದು ನಿಯಮ ಹಾಕದ ತಂದೆ ನಿಯಮ ಮತ್ತೇನಿಲ್ಲ. ಹೇಗೆ? पर्वत में वन्य की अनुमिति का प्रतिबंधक वन्य अभाव का ज्ञान है. वन्य अभाव का ज्ञान है. वन्य अभाव का ज्ञान है. पर्वतದಲ್ಲಿ ಬೆಂಕಿ ಅನುಮಿತಿಗೆ ಅಂದ್ರೆ ಪ್ರತಿಬಂಧಕ ಅಂದರೆ ಅನುಮಿತಿ ಜ್ಞಾನ ಆಗದೇ ಇರೋ. ಪ್ರತಿಬಂಧಕ ಅಂದ್ರೆ ಅನುಮಿತಿ ಜ್ಞಾನ ಆಗಲಿಲ್ಲ. ಹಾಂ, ಪ್ರತಿಬಂಧಕ ವನ್ಯದ ಅಭಾವ ಜ್ಞಾನ ಇರುತ್ತದೆ, ಬೆಂಕಿ ಇಲ್ಲ. ತಾಕಿ ಆ ಅಭಾವಕ್ಕೆ ಸಾಮಗ್ರಿ ವನ್ಯ ಅಭಾವ ಜಲಾದಿಕ ವ್ಯಾಪಕ ಜ್ಞಾನ ಹೈ. ವನ್ಯ ಭಾವದು ಜಲಾದಿಕಂದ್ರೆ ಆದಿಕಂದ್ರೆ ಪುಷ್ಟಿ ಅಂತ ಹೋಗ್ಬೇಕು. ಅಂದರೆ ಅಲ್ಲಿ ಜಲಾದಿಗೆ ಬರ್ಕೋರಿ ಇಲ್ಕ. ತಾಕಿ ಸಾಮಗ್ರಿ ಅಂದ್ರೆ ಆ ವನ್ಯ ಅಭಾವ ಜ್ಞಾನದ ಸಾಮಗ್ರಿ. ಪರ್ವತದಲ್ಲಿ ಬೆಂಕಿ ಅನುಮಿತಿಗೆ ಪ್ರತಿಬಂಧಕ ಏನು? ಅದ್ರ ಜ್ಞಾನ ಆಗಲಿಲ್ಲ ಅಂದರೆ ಬೆಂಕಿ ಅಭಾವ ಜ್ಞಾನ. ಪ್ರತಿಬಂಧ ಬೆಂಕಿ ಇಲ್ಲ, ಅಲ್ಲಿ ಬೆಂಕಿ ಇಲ್ಲ ಅಂದರೆ ಬೆಂಕಿ ಅಭಾವ ಜ್ಞಾನ, ಹೌದಿಲ್ಲ? ಮತ್ತು ಅದರ ಸಾಮಗ್ರಿ ಏನು? ಆ ಜ್ಞಾನದ ಸಾಮಗ್ರಿ ಜ್ಞಾನ ಇಟ್ಕೊಬೇಕು. ಅವ್ನು ಹೇಳ್ತಾನೆ ಜ್ಞಾನದ ಸಾಮಗ್ರಿ ವನ್ಯ ಭಾವ ಜಲಾದಿಕ ವ್ಯಾಪಕ ಜ್ಞಾನ ಹೈ. ಜಲಾದಿಕ್ ಒಂದು ಬರ್ಕೋರಿ. ಹಾಂ, ಅದಕ್ಕಂದ್ರೆ ಮುಂದಿನ ಪೃಥ್ವಿ ಅಷ್ಟೇ ತಗೋಬೇಕು. ಈ ಕಡೆ ಬರ್ಬಾರ್ದು, ಆಕಾಶವಾಯು ಕಡೆ. ಜಲ ಮುಂದೆ ಪೃಥ್ವಿ, ಅದು ಬೆಂಕಿ ಮುಂದೆ ಜಲ ಮುಂದೆ ಪೃಥ್ವಿ. ವ್ಯಾಪಕ ಜ್ಞಾನ ಹೈ. ಇದು ಕಾಯಿತಿ. ಯಾಕಂದ್ರೆ ಹೇಳ್ತಾನ ವ್ಯಾಪ್ಯಕೆ ಜ್ಞಾನ ಸೇ ವ್ಯಾಪಕ ಕಾ ಜ್ಞಾನ ಹೋವೆ ಹೈ. ವ್ಯಾಪ್ಯದ ಜ್ಞಾನದಿಂದ ವ್ಯಾಪಕದ ಜ್ಞಾನ ಆಗುತ್ತದೆ. ಹಿಂದೆ ಇದು ಅನುಮಾನ ಪ್ರಮಾಣದ ಹೇಳೋರು ಜೈಸೆ ಅಂದರೂ ಹೇಳ್ತಾನೆ ವನ್ಯ ವ್ಯಾಪ್ಯ ಧೂಮ ಹೈ. ಜ್ಞಾನ ನಿಮ್ಮಲ್ಲಿ ಧೂಮುಂದ ಮ ಆದಿಲ್ಲ ಮ है ಅಂದ್ರೆ ವ್ಯಾಪ್ಯಕೆ ಜ್ಞಾನ ಸೇ ವ್ಯಾಪಕ ಕಾ ಜ್ಞಾನ ಹೋವೇ ಹೈ. ವ್ಯಾಪ್ಯದ ಜ್ಞಾನದಿಂದ ಅಂದರೆ ವ್ಯಾಪ್ಯದಕ್ಕಂತಾರೆ ವ್ಯಾಪಕದಕ್ಕಂತಾರೆ ಮೊದಲೇ ಹುಡ್ತದೆ. ವ್ಯಾಪ್ಯ ಧೂಮ ಹೈ, ವ್ಯಾಪಕ ವನ್ಯ ಹೈ. ಹಾಂ, ಅಂದರೆ ವ್ಯಾಪ್ಯದ ಜ್ಞಾನದಿಂದ ವ್ಯಾಪಕದ ಜ್ಞಾನ ಆಗುತ್ತದೆ. ಹೊಗೆ ವ್ಯಾಪ್ಯದ, ಬೆಂಕಿ ವ್ಯಾಪಕದ. ಹೊಗೆಯಾನದ ವ್ಯಾಪ್ಯ, ಬೆಂಕಿ ವ್ಯಾಪಕದ, ಹೌದಲ್ಲ? ಆ ವ್ಯಾಪ್ಯದ ಜ್ಞಾನದಿಂದ ವ್ಯಾಪಕದ ಜ್ಞಾನ ಆಗುತ್ತದೆ. ಹೇಗೆ ಅಂದರೆ ವನ್ಯ ವ್ಯಾಪ್ಯ ಧೂಮ ಹೈ, ತಾಕೆ ಜ್ಞಾನ ಸೇ धूम के ज्ञान से व्यापक होने का ज्ञान हो गए. ವ್ಯಾಪ್ತಿ ಅಂದ್ರೆ ವ್ಯಾಪಕಂ ಅಥವಾ ಸಾಧ್ಯ ಸಾಧನಯೋರ್ ಅವ್ಯಭಿಚಾರಿತ ಸಂಬಂಧ. व्याप्ति कहिए, हाँ, व्याप्ति वाले को व्यापक कहिए, व्याप्ति वाले को व्यापक कहिए. स्वाभाविक संबंध व्याप्ति.
ವ್ಯಾಪ್ತಿ ಉಳಿದು ವ್ಯಾಪ್ಯ ಅಂತ ಸ್ಥಿತಿದು ನಿಯಮ. ಅಂದರೆ ಏನು ನೆನಪಿಟ್ಕೋಬೇಕು, ಪರ್ವತದಲ್ಲಿ ಅಂದರೆ ಸಾದೃಶ್ಯ ಜ್ಞಾನದ ಬಗ್ಗೆ ಹೇಳ್ತಾನವ. ಸಾಮಗ್ರಿನೂ ಕೂಡ ಅಧ್ಯಾಸಕ ಪ್ರತಿಜ್ಞಾನ ಸಾಮಗ್ರಿನೂ ಕೂಡ ಅದು ಪ್ರತಿಬಂಧಕ. ತಥಾಯಿ ಅಂದರೆ ಮತ್ತು ಅದು ಅದೇ ವಿಷಯ ಮತ್ತು ಪುನಃ ವಿಸ್ತಾರ ಹೇಳ್ಕದಂತ ತಿಳ್ಕೊಬೇಕೀಗ. ವ್ಯಾಪಕ ಜ್ಞಾನ ಕಾಯ್ಕೆ ವ್ಯಾಪಕ ಜ್ಞಾನ ಸೇ ವ್ಯಾಪಕ ಜ್ಞಾನ ನಿಯಮ ಅಂದರೆ ಹೇಗೆ ಅಂದರೆ ಉದಾಹರಣೆ ಕೊಟ್ಟ. वन्य व्याप्य धूमय ताके ज्ञान से व्यापक वन्य का ज्ञान होवे तैसे ಈಗ वन्य अभाव के व्याप्य जलाधिक है व्याप्य अधिक ಅಂದ್ರೆ ಪೂರ್ತಿ ಒಂದು ತೋರಿ तिनके जलाधिक ज्ञान थे वन्य के अभाव का ज्ञान होवे है. वन्य के अभाव का ज्ञान होवे है. ಇಲ್ಲಿ ಅಭಾವ ಅಂದ್ರೆ ಅನ್ಯೋನ್ಯ ಅಭಾವ ತಗೋಬೇಕು. ಅಭಾವ ಅಂದ್ರೆ ಅನ್ಯೋನ್ಯ ಅಭಾವ ಅಂದ್ರೆ ಇಲ್ಲಿ भेद कोई अन्योन्य अभाव कोई भेद कोई अभाव है. जल्दी याते वन्य अभाव के ज्ञान की सामग्री वन्य अभाव के व्याप्य का ज्ञान है. ಆದ್ದರಿಂದ ವನ್ಯ ಅಭಾವದ ಜ್ಞಾನದ ಸಾಮಗ್ರಿ ವನ್ಯ ಅಭಾವದ ವ್ಯಾಪ್ಯದ ಜ್ಞಾನ. ಆ ಅಭಾವದ ಜ್ಞಾನ ವ್ಯಾಪ್ಯದ ಜ್ಞಾನ ವ್ಯಾಪಕ ಜ್ಞಾನ ಹೆಂಗಾಗ್ತದೆ ಜ್ಞಾನ ದೃಷ್ಟಾಂತ ಕೊಟ್ಟಲ್ಲ ಹಂಗೆ ಈ ವನ್ಯ ಅಭಾವದ ಜ್ಞಾನ ಜ್ಞಾನದ ಸಾಮಗ್ರಿ ವನ್ಯ ಅಭಾವದ ವ್ಯಾಪ್ಯದ ಜ್ಞಾನ ಇರುತ್ತದೆ. वन्य की अनुमिति का प्रतिबंध वन्य अभाव का ज्ञान है. अनुमिति प्रतिबंधक ಹೆಂಗೆ ಬೆಂಕಿ ಅನುಮಿತಿಗೆ ಪ್ರತಿಬಂಧಕ ಹೆಂಗಾದ ಮ್ಯಾಲ ಅದು ಮ್ಯಾಲ ದೃಷ್ಟಾಂತ ಹಿಂಗೆ ಇಲ್ಲಿ अनुमिति वन्य अभाव का ज्ञान है. जिस वन्य अभाव ज्ञान की सामग्री वन्य अभाव के व्याप्य का ज्ञान भी व्याप्यದ ಜ್ಞಾನನೂ ಕೂಡ वन्य की अनुमिति की प्रतिबंधक है. प्रतिबंधक वन्य अभावದ ಜ್ಞಾನಕ್ಕೆ अभाव ज्ञानಕ್ಕೆ प्रतिबंधकेनु व्याप्यದ ಜ್ಞಾನ. व्याप्यानु जलादिक है पृथ्वी जलादिक आदि ಅಂದ್ರೆ ಪೃಥ್ವಿ ಅಟ್ಕೋರಿ ಜಲ ಅಥವಾ ಪೃಥ್ವಿ ಹಿಂಗೆ ಆಡ್ಬೇಕು ಆಯ್ತ. ಇಲ್ಲಿ ತನಕ ನೋಡಿದ್ರೆ ಸ್ವಲ್ಪ ನೀವು ಲಕ್ಷ ಕೊಟ್ಟು ಓದ್ತು ನಾನು ಲಕ್ಷ ಕೊಟ್ಕೊಳ್ಳಿ. पर्वतದಲ್ಲಿ ಅಂದರೆ पर्वत ಅಲ್ಲಿಲ್ಲ ಈ ಕಡೆ ನೋಡಿ पर्वताच्या ठिकाणी वन्यचे अनुमितीला प्रतिबंधक वन्य अभावाचे ज्ञान आहे. इथे ಅಲ್ಲಿ ನೋಡ್ಬೇಡ್ರಿ ಈ ಕಡೆ ನೋಡಿ ಅಂದರೆ ನಿಮಗೆ ಸಂಪೂರ್ಣ ಇಷ್ಟು ಏನು ತೆಳಗೀಗ ಎಲ್ಲಿ ಓದ್ದೇವು ನಾವು ಈ ರೀತಿ ಅದಲ್ಲ. ಈಗ ಮುಂದೆ ಬೇರೆ ಹೇಳೋಣ ಪ್ರತಿಬಂಧಕ ಜ್ಞಾನ ಸಾಮಗ್ರಿ ಬೇರೆ ಮತ್ತು ಶಂಕ ಬೇರೆ ಹೇಳೋಣ. ಇಷ್ಟು ಏನು ಇಲ್ಲಿ ಪರ್ಯಂತ ನಾವು ತಥಾ ಹಿಡಿದು ಇಲ್ಲಿ ಹೇಳಿದೇವಲ್ಲ ಅವ ಫಕ್ತ ಏನು ಯಾವ ರೀತಿ ಒಂದು ನಿಯಮ ಹೇಳಿ ಯಾವ ಪದಾರ್ಥ ಜ್ಞಾನ ಪ್ರತಿಬಂಧಕ ಪದಾರ್ಥ ಜ್ಞಾನ ಸಾಮಗ್ರಿ ಕೂಡ ಅದು ಪ್ರತಿಬಂಧಕ ನಿಯಮದ. ಪರ್ವತದಲ್ಲಿ ಬೆಂಕಿ ಅನುಮಿತಿದು ಪ್ರತಿಬಂಧಕನು ವನ್ಯ ಅಭಾವ ಜ್ಞಾನ, ಅದರ ಸಾಮಗ್ರಿಯನ್ನು ವನ್ಯ ಅಭಾವ ವ್ಯಾಪ್ಯದ ಜ್ಞಾನ. ಹಂಗೆ ವನ್ಯ ಅಭಾವವು ವ್ಯಾಪ್ಯ ಜ್ಞಾನದಿಂದ ವ್ಯಾಪಕ ಜ್ಞಾನ ಆಗುತ್ತದೆ. ಹಂಗೆ ಇಲ್ಲಿ ವನ್ಯದು ಅಭಾವವು ವ್ಯಾಪ್ಯ ಜ್ಞಾನ ಜಲಾಧಿಕ ಅವೇ ಇಲ್ಲಿ ಸಾಮಗ್ರಿ ಇರುತ್ತವೆ ಅಂತ ಈ ರೀತಿ ಹೇಳ್ಯಾನ. ಅದಕ್ಕೆ ನಿಮ್ಗೆ ಸ್ವಲ್ಪ ಲಕ್ಷ ಈ ಕಡೆ ನೋಡ್ರಿ ಮರಾಠಿ ನಿಮ್ಗೆ ಸ್ವಲ್ಪ ಮರಾಠಿ ಹೇಳ್ದಂಗೆ ಕನ್ನಡ ಹೇಳ್ತೀನಿ. पर्वताच्या ठिकाणी वन्यचे अनुमितीला प्रतिबंधक वन्य अभावाचे ज्ञान आहे. पर्वतದಲ್ಲಿ ಬೆಂಕಿ ಅನುಮಿತಿ ಪ್ರತಿಬಂಧಕೇನು ಬೆಂಕಿದ ಅಭಾವ ಜ್ಞಾನ. ಹಾಂ ಅಂದ್ರೆ ಏನು ಇಲ್ಲಿ ಬೆಂಕಿ ಇಲ್ಲ ಅಂತ ಹಿಂಗೆ ಜ್ಞಾನ ಆದ ಮ್ಯಾಲ ಬೆಂಕಿಲ್ಲ
ಇಲ್ಲಿ ಪರ್ವತದಲ್ಲಿ ಇಲ್ಲಿ ಬೆಂಕಿ ಇಲ್ಲ ಅಂತ ಹಿಂಗೆ ನಿಮಗೆ ಜ್ಞಾನ ಆದ್ಮೇಲೆ ಆ ಬೆಂಕಿದ ಅನುಮಿತಿ ಜ್ಞಾನ ಆಗ್ತದೆ. ಬೆಂಕಿ ಇಲ್ಲ, ಬೆಂಕಿ ಜ್ಞಾನ ಆಯ್ತಪ್ಪ ಅಂದರೆ ನಿಮ್ಗೆ ಅನುಮಿತಿ ಜ್ಞಾನ ಪ್ರಮಾಣದಿಂದ. ಪರಂತು ಇಲ್ಲಿ ಬೆಂಕಿ ಇಲ್ಲ ಅಂತ ಹಿಂಗೆ ನಿಮಗೆ ಜ್ಞಾನ ಆಯಿತು, ಮತ್ತು ಅದರ ಅನುಮಿತಿ ಹೆಂಗಾಗ್ತದೆ? ಆಗುವುದೇ ಇಲ್ಲ. ತಿಳ್ಕೊತಿದ್ದು ಬೆಂಕಿ ಇಲ್ಲ ಅಂತ ಹಿಂಗೆ ಜ್ಞಾನ ಆದಮೇಲೆ ಮತ್ತು ಪುನಃ ಆ ಬೆಂಕಿಯ ಅನುಮಿತಿ ಹೇಗೆ ಆಗುತ್ತದೆ? ಇದು ತಾಕಿ ಸಾಮಗ್ರಿ. ಈಗ ಅದರ ಸಾಮಗ್ರಿ ಅಂದರೆ ಹೊನ್ನಿ ಅಭಾವದ ಸಾಮಗ್ರಿ ಜಲಾದಿ ರೂಪ ವ್ಯಾಪ್ಯಾಚೆ ಜ್ಞಾನ ಹೇ. ಅದರ ಸಾಮಗ್ರಿ ಏನು? ಆ ಬೆಂಕಿ ಅಭಾವದ ಸಾಮಗ್ರಿ ಜಲಾದಿ ರೂಪ ವ್ಯಾಪ್ಯದ ಜ್ಞಾನ ಇರುತ್ತೆ. ಜಲದ ಜ್ಞಾನ, ಜಲನೇ ವ್ಯಾಪ್ಯ, ಆ ಜಲಾದಿ ರೂಪ ವ್ಯಾಪ್ಯ ಜ್ಞಾನ ಇರುತ್ತದೆ. ಹೊನ್ನಿ ಅನ್ಯೋನ್ಯಭಾವ ರೂಪ ಜಲ, ಹೊನ್ನಿಯ ಬೆಂಕಿ ಅನ್ಯೋನ್ಯಭಾವ ರೂಪ ಅಂದರೆ ಜಲ. ಬೆಂಕಿ ಇಲ್ಲಿಲ್ಲ ಅಥವಾ ಬೆಂಕಿ ಅಲ್ಲ ಅಂದರೆ ಜಲಾದಿಗಳು ಅನ್ಯೋನ್ಯಭಾವ ಜಲ. ಭೇದ ವ್ಯಾಪ್ಯಾಚ, ಭೇದದ ವ್ಯಾಪ್ಯದ ಜ್ಞಾನ ಮೇಲಿಂದು. ಆ ಭೇದ ಏನದಲ್ಲ ಜಲಾದಿ ಜಲ ಪೃಥ್ವಿ ಭೇದ, ಆ ಭೇದದ ವ್ಯಾಪ್ಯದ ಜ್ಞಾನ ಮ್ಯಾಲಿಂದು ವ್ಯಾಪಕದ ಜ್ಞಾನ ಆಗುತ್ತದೆ. ಹೆಂಗೆ ಹೊಗೆಯ ಜ್ಞಾನದಿಂದ ಬೆಂಕಿ ವ್ಯಾಪಕದ ಜ್ಞಾನ ಆಗುತ್ತದೆ, ಹಂಗೆ ಇಲ್ಲಿ ಆ ಹೊನ್ನಿ ಅಭಾವಕ್ಕೆ ಜಲಾದಿಗಳೇ ವ್ಯಾಪಿದ್ದಾವೆ. ಆ ಭೇದ ವ್ಯಾಪ್ಯದ ಜ್ಞಾನದಿಂದ ವ್ಯಾಪಕದ ಜ್ಞಾನ ಆಗುತ್ತದೆ. ಹೊನ್ನಿಯ ಅಭಾವ ಇದು ವ್ಯಾಪಕ. ಹೊನ್ನಿಯ ಅಭಾವ ಏನು? ವ್ಯಾಪಕ. ಜಲ ಅಥವಾ ಪೃಥ್ವಿ ವ್ಯಾಪ್ಯ. ಹೊನ್ನಿಯ ಅಭಾವ ಇದು ವ್ಯಾಪಕ. ಅಲ್ಲಿ ಹೆಂಗೆ ಮತ್ತು ಬೆಂಕಿ ವ್ಯಾಪಕ, ಹೊಗೆ ವ್ಯಾಪ್ಯ. ಹಂಗೆ ಇಲ್ಲಿ ಹೊನ್ನಿ ಅಭಾವ ಇದು ವ್ಯಾಪಕ, ಜಲ ಪೃಥ್ವಿ ಇದು ವ್ಯಾಪ್ಯ. ಆದ್ದರಿಂದ ಜಲದ ವ್ಯಾಪ್ಯದಿಂದ ವ್ಯಾಪಕದ ಹೊನ್ನಿದು ಅಭಾವ ರೂಪ ವ್ಯಾಪಕದ ಜ್ಞಾನ ಆಗ್ತದೆ. ಆದ್ದರಿಂದ ಹೊನ್ನಿ ಅಭಾವ ಜ್ಞಾನದ ಸಾಮಗ್ರಿ ಹೊನ್ನಿ ಅಭಾವದ ವ್ಯಾಪ್ಯದ ಜ್ಞಾನ ಅಂದರೆ ಜಲದ ಜ್ಞಾನ. ಆ ಜಲದ ಜ್ಞಾನ ಹೊನ್ನಿ ಅನುಮಿತಿಗೆ ಪ್ರತಿಬಂಧಕ್ಕಿರುತ್ತದೆ. ಹೊನ್ನಿ ಅನುಮಿತಿಗೆ ಪ್ರತಿಬಂಧಕ್ಕಿರುತ್ತದೆ. ಇತ್ತಿದು ಒಟ್ಟು ಏನು ಹೇಳಿದ್ರು? ಹೊನ್ನಿ ಅನುಮಿತಿಗೆ ಪ್ರತಿಬಂಧ ಹೊನ್ನಿ ಅಭಾವ ಜ್ಞಾನ. ಅದರಂತೆ ಹೊನ್ನಿ ಅನುಮಿತಿಗೆ ಪ್ರತಿಬಂಧ ಹೊನ್ನಿ ಅಭಾವದ ಸಾಮಗ್ರಿ ಜಲಾದಿಗಳ ಜ್ಞಾನ ಪ್ರತಿಬಂಧ. ಬದ್ಧಂಗ ಅಭೇದ ಜ್ಞಾನಕ್ಕೆ ಹೆಂಗೆ ಭೇದ ಜ್ಞಾನ ಪ್ರತಿಬಂಧಕ, ಅದರಂತೆ ಅಭೇದ ಜ್ಞಾನಕ್ಕೆ ಪ್ರತಿಬಂಧಕ ಭೇದ ಜ್ಞಾನದ ಸಾಮಗ್ರಿ. ಭೇದ ಜ್ಞಾನದ ಸಾಮಗ್ರಿ, ಭೇದ ಜ್ಞಾನ ಸಾಮಗ್ರಿ ಎಲ್ಲಿರ್ತದೆ? ಪಾಮರ ಭೇದವಾದಿ ಪಾಮರ ಪುರುಷರು ಪ್ರತಿಬಂಧಕ ಅದಾರ. ಪ್ರತಿಬಂಧಕನೇ ಅದ ಭೇದಕ್ಕೆ, ಅಭೇದ ಜ್ಞಾನಕ್ಕೆ ಭೇದ ಪ್ರತಿಬಂಧಕ. ಅದೇ ರೀತಿಯಾಗಿ ಇಲ್ಲಿ ಅಭೇದ ಜ್ಞಾನಕ್ಕೆ ಪ್ರತಿಬಂಧಕೇನು? ಭೇದ ಜ್ಞಾನದ ಸಾಮಗ್ರಿ. ಅಂದರೆ ಪಾಮರ ಪುರುಷರು ಈ ಭೇದ ಜ್ಞಾನದೇ ಪ್ರತಿಬಂಧಕ್ಕಿದ್ದಾರೆ. ತಿಳಿತು? ಪ್ರತಿಬಂಧಕ ಅಂದ್ರೆ ಗೊತ್ತಾಯ್ತು ನಿಮ್ಗೆ? ವಿರೋಧಿ. ಇಷ್ಟರದಾಗ ಇಷ್ಟು ಅಂದ್ರೂ ಸಮಾಧಾನ ಇದೆ. ಇಷ್ಟು ಟೋಟಲ್ದಾಗ ಹೊನ್ನಿ ಬೆಂಕಿ ಅನುಮತಿಗೆ ಪ್ರತಿಬಂಧಕ ವ್ಯಾಪ್ಯದ ಜ್ಞಾನ. ಹಂಗೆ ಹೊನ್ನಿ ಅಭಾವದ ಪ್ರತಿಬಂಧಕ ಜಲಾದಿಗಳು. ಅದರಂತೆ ಹೊನ್ನಿ ಅಭಾವದ ಅನುಮಿತಿಗೆ ಪ್ರತಿಬಂಧ ಜಲಾದಿಗಳ ಜ್ಞಾನವೇ ಪ್ರತಿಬಂಧಕ. ಜಲಾದಿಗಳ ಜ್ಞಾನವೇ ಪ್ರತಿಬಂಧಕ. ಮಧ್ಯಾಹ್ನ ಈಸ ರೀತಿ से ತೆಳಗ ಈಸ ರೀತಿ से ಐತೆ ನೋಡಿ. ಈಸ ರೀತಿ से प्रतिबंधक ज्ञान की सामग्री भी प्रतिबंधक सामग्री भी प्रतिबंधक होवे है. प्रतिबಂಧದ ಜ್ಞಾನದ ಸಾಮಗ್ರಿ ಸಾಮಗ್ರಿ ಬಿ ಪ್ರತಿಬಂಧಕ ಜ್ಞಾನದ ಸಾಮಗ್ರಿನೂ ಈ ರೀತಿಯಿಂದ ಪ್ರತಿಬಂಧಕ ಜ್ಞಾನದ
ಹ್ಯಾಂಗ ಬರೀ ಪ್ರತಿಬಂಧಕ ನಿಮಿತಿ ಪ್ರತಿಬಂಧಕ ವ್ಯಾಪ್ಯ ಜ್ಞಾನ, ಅದೇ ರೀತಿಯಿಂದ ಪ್ರತಿಬಂಧಕ ಜ್ಞಾನ ಸಾಮಗ್ರಿನೂ ಕೂಡ ಪ್ರತಿಬಂಧಕ ಇರುತ್ತದೆ. ಈಗ ಯದ್ಯಪಿ ಏನಂತಾರೆ, ಪ್ರತಿಬಂಧಕದ ಸಾಮಗ್ರಿ ಪ್ರತಿಬಂಧಕ ಅಂತ ಹೇಳಿದರೆ, ಪ್ರತಿಬಂಧಕ ಸಾಮಗ್ರಿ ಪ್ರತಿಬಂಧಕದ ಸಾಮಗ್ರಿ ಪ್ರತಿಬಂಧಕ ಅಂತ ನೀ ಹೇಳಿದ್ದಾದರೆ, धाका प्रतिबंधक जो मणि ताकि सामग्री को धाकी प्रतिबंधकता का व्यभिचार है. प्रतिबंधक धाका प्रतिबंधक ನೀವೊಂದು ವೇಳೆ ಪ್ರತಿಬಂಧಕ ಸಾಮಗ್ರಿ ಹೇಳ್ತಿದ್ದೀನಿ, ಜ್ಞಾನ ಸಾಮಗ್ರಿ ಸಾಮಗ್ರಿ ಪ್ರತಿಬಂಧಕ ಅಂತ ಹೇಳಿದ್ರೆ ಧಾಕ ಪ್ರತಿಬಂಧಕ ಮಣಿ ताकि सामग्री को धाकी प्रतिबंधकता विचार है. विचार ಅಂದ್ರೆ ಏನು? ಈ ದಾ ಅಂದ್ರೆ ಸುಡುವಿಕೆ. ಸುಡುವಿಕೆಗೆ ಎಲ್ಲಿ ಸುಡುವಿಕೆ ಅಂದ್ರೆ ವಿಚಾರ ಸಾಗರದಾಗ ಹೋಗ್ಯದಿದು. ಈಗ ಒಬ್ಬೊಬ್ರು ಕೈಯಾಗ ಬೆಂಕಿ ಹಿಡಿತಾರ, ಅಗ್ಗಿ ತುಳಿತಾರಲ್ಲ, ಅಂದಮೇಲೆ ಆ ಮಣಿ ಮಂತ್ರ ಏನದ ಔಷಧ ಆ ಸುಡುವಿಕೆಗೆ ಪ್ರತಿಬಂಧಕ. ಸುಡಲ್ಲ ಅವ್ರಿಗೆ, ಬೆಂಕಿನ ಒಬ್ಬೊಬ್ರು ಹಿಂಗೆ ಕೈಯಾಗ ತೋರಿಸ್ತಾರೆ, ಅಂದಮೇಲೆ ಅವರಲ್ಲಿ ಏನಾರೇ ಒಂದು ಮಣಿ ಮಂತ್ರ ಔಷಧ ಅದ, ಆ ಬೆಂಕಿ ಸುಡುವಿಕೆಗೆ ಪ್ರತಿಬಂಧಕ. ಈ ಒಂದು ವೇಳೆ ಆ ಸಾಮಗ್ರಿ ಪ್ರತಿಬಂಧಕ ಅಂತ ಅಂದರೆ ಅದರಲ್ಲಿ ವ್ಯಭಿಚಾರ ಆಗುತ್ತದೆ, ವ್ಯಭಿಚಾರ ಆಗುತ್ತದೆ. ಹಾಂ, और जैसे दाचे प्रतिबंधक मणि त्याचप्रमाणे मणीचे सामग्री मणि सामग्री धाक प्रतिबंधक मणि ಅದರಂತೆ ಆ ಮಣಿದ ಸಾಮಗ್ರಿ ಅಂದ್ರೆ ಏನು? ಅವು ಖಣಿ ಓಡಿಸ್ತವಲ್ಲ. ಹಾಂ, ಬಂಗಾರದ ಖಣಿ. ಈ ಮಣಿ ಗಣಿ, ಆ ಮಣಿಗೆ ಸಾಮಗ್ರಿಯ ಖಣಿನೂ ಪ್ರತಿಬಂಧಕ ಆಗಬೇಕು. ಸಾಮಗ್ರಿ ಅವು ಆಗಬೇಕು. ದಾದ ಪ್ರತಿಬಂಧಕ ಆಗಬೇಕಾಗಿತ್ತು, ಪರಂತು ಆಗೋದಿಲ್ಲ. ಹೆಂಗೆ ಇನ್ನೊಂದು ದೃಷ್ಟಾಂತ ಹೇಳ್ತಾರೆ. ಈಗ ಅನ್ನ ಊಟ ಮಾಡೋದ್ರಿಂದ ತೃಪ್ತಿ ಆಗ್ತದೆ. ಅದರಿಂದ ಅನ್ನದ ಸಾಮಗ್ರಿ, ಅನ್ನದಿಂದ ಊಟ ಮಾಡೋಣ ನಾವು, ಅನ್ನ ಊಟ ಮಾಡೋಣ ತೃಪ್ತಿ ಆಗ್ತದಿಲ್ಲ. ಅದು ಮತ್ತು ಸಾಮಗ್ರಿದಿಂದ ಕೂಡ ತೃಪ್ತಿ ಆಗಬೇಕು. ಸಾಮಗ್ರಿ ಏನು? ಬರೀ ಅಕ್ಕಿ ತಿನ್ನು, ಉಪ್ಪ, ಅನ್ನ ಮಾಡ್ಲಿಕ್ಕೆ ಸಾಮಗ್ರಿಗಳು ಅದಾವಲ್ಲ, ಅನ್ನ ತಿನ್ಬೇಡ, ಅನ್ನದಿಂದ ತೃಪ್ತಿ ಆಗ್ತದೆ. ಪುನಃ ಆ ಅನ್ನದ ಸಾಮಗ್ರಿನೂ ನೀ ಹೇಳಿದರೆ, ಅನ್ನದ ಸಾಮಗ್ರಿ ಬರೀ ಅಕ್ಕಿ ಮತ್ತು ನೀರ, ಉಪ್ಪ, ಖಾರ ಅವೆಲ್ಲ ತಿಂದುಬಿಡು, ತೃಪ್ತಿ ಆಗ್ತದೇನು? ಇಲ್ಲ. ನಿಮ್ಗೆ ತೃಪ್ತಿ ಅಂದ್ರೆ त्याचप्रमाणे अन्नाचे सामग्री काष्ट, अग्नि, मडकी, तांदूळ ಇದರಿಂದ ತೃಪ್ತಿ ಆಗಬೇಕಾಗಿತ್ತು. ಅದಕ್ಕೆ ಅವ್ಯಾಪ್ತಿ ದೋಷ ಬರ್ತದೆ. ಹಿಂಗೆ ಅಂದಮೇಲೆ ಅವ ಮುಂದೆ ಆ ತಥಾಯಿ ಐತಿ ನೋಡ್ರಿ, ತಥಾಪಿ ಮಾಡಬೇಕು. ತಥಾಯಿ ಬಿದ್ದದಲ್ಲಿ ಹೇ ಬೇರೆ ಪಿ ಬೇರೆ. ಹಾಂ, ಸಮಾಧಾನ. ಇಲ್ಲಿ ಯದ್ಯಪಿ ಐತಿ ನೋಡಿ ಮ್ಯಾಲ. ಈಗ ಯದ್ಯಪಿ ಹೇಳಿದಿಲ್ಲ, ಧಾಕ ಪ್ರತಿಬಂಧಕ ಹ್ಯಾಂಗ ಮಣಿ ಅದರಂತೆ ಧಾಕ ಸುಡುವಿಕೆಗೆ ಪ್ರತಿಬಂಧಕ ಮಣಿ, ಅದರಂತೆ ನೀನು ಸಾಮಗ್ರಿ ಪ್ರತಿಬಂಧಕದ ಮ್ಯಾಲೆ ಹೇಳಿದಿ. ಹಾಂ, ಮ್ಯಾಲೆ ಹೇಳಿದಲ್ಲ ಸಾಮಗ್ರಿ ಅಂದ್ರೇನು? ಆ ಮಣಿದು ಖಣಿದಿಂದನೂ ಕೂಡ ಪ್ರತಿಬಂಧಕ ಆಗಬೇಕಾಗಿತ್ತು, ಪರಂತು ಆಗುವುದಿಲ್ಲ. ಆ ಖಣಿಗಳಿಂದ ಪ್ರತಿಬಂಧಕ ಮಾಡ್ತೇವೇನು? ಸುಡುವಿಕೆಗೆ. ಅಂದಮೇಲೆ ಸಾಮಗ್ರಿ ಪ್ರತಿಬಂಧಕದ ಕಡಿಮೆ ಬಿತ್ತು. ಅದಕ್ಕೆ ಅವ ಏನಂತಾನೀಗ, प्रतिबंधक ज्ञान की सामग्री को प्रतिबंधकता मान्य में विचार नहीं. ನಾ ಪ್ರತಿಬಂಧಕ ಸಾಮಗ್ರಿ ಹೇಳಿದ್ರಿ, ಪ್ರತಿಬಂಧಕ ಜ್ಞಾನದ ಸಾಮಗ್ರಿ. ತಥಾಪಿ ಕಾರ್ಯ ಅನಂತನ ನಾವು ಪ್ರತಿಬಂಧ ಜ್ಞಾನದ ಸಾಮಗ್ರಿ ಅಂದುಕೊಳ್ಳೆ ಅವ್ಯಾಪ್ತಿ ಆಗ್ತದೆ, ವ್ಯಭಿಚಾರ ಆಗುವುದಿಲ್ಲ. ಯದ್ಯಪಿಕಾರ
ಏನು ಹೇಳ್ದ ಸಾಮಗ್ರಿ ಬರೆ ಇವಂದ ಜ್ಞಾನ ಸಾಮಗ್ರಿ ಹೇಳಕತ್ತೀನಿ निमगा तथापि काರದ अभिप्रायನು आम्ही प्रतिबंध ज्ञानाचे सामग्री ज्ञानದ सामग्री बरे सामग्री ಅಲ್ಲಕತ್ತಿಲ್ಲ ಅಂದ್ರೆ यद्यपि काರದ दृष्टियೇನು प्रतिबंधक वस्तु अव्याप्ति बರ್ತದೆ ಅಂತ ಹೇಳಕತ್ಯಾನ यद्यपि कार तथापि ನಂತರ प्रतिबंध ज्ञानದ सामग्री ಅಂದ್ರೆ ಅವ್ಯಾಪ್ತಿ ದೋಷ ಬರುವುದಿಲ್ಲ ಬರೇ ಸಾಮಗ್ರಿ ಪ್ರತಿಬಂಧಕ ಅಂದ್ರೆ ಅವ್ಯಾಪ್ತಿ ಇವ ಏನದ ಬರೇ सामग्री अल्री ज्ञानದ सामग्री ಹೇಳಗತ್ತೇನ प्रतिबंधक नहीं विचार नहीं इस रीति से अध्यास का प्रतिबंधक जो विशेष ज्ञान अध्यास का प्रतिबंधक क्या विशेष ज्ञान ताकि सामग्री भी सामग्री अंदर स्वसंयुक्त आजात्म प्रतिबंधक है शुक्ति में रूप अध्यास का प्रतिबंधक नीलता रूप विशेष धर्म का ज्ञान है शुक्तिಯಲ್ಲಿ ಬೆಳ್ಳಿ अध्यास का प्रतिबंधक विशेष ज्ञान ಅದು विशेष ज्ञान प्रतिबंधक अंद्रेनु प्रतिबंधक ಹೀಗೆ ಅಧ್ಯಾಸಕ प्रतिबंधक विशेष ज्ञान प्रतिबंधक ಐತಿಲ್ಲ ಹಂಗ ಅದರ ಸಾಮಗ್ರಿ ಕೂಡ ಅಧ್ಯಾಸಕ ಪ್ರತಿಬಂಧಕ ಐತಿ ಅದರ ಸಾಮಗ್ರಿನೂ ಕೂಡ प्रतिबंधक ಐತಿ ಅಂತ ಹೇಳಕತ್ತೀನಿ है ताकि सामग्रियानु नील भाग व्यापी नेत्र संयोग है नील भाग ಅಂದ್ರೆ ವ್ಯಾಪಿಸಲ್ಪಟ್ಟಂತ ನೇತ್ರ ನೀಲದ ಭಾಗದೊಡನೆ ನೀಲ ಭಾಗ ಯಾವ ಹಿಂದಿರ್ತದೆ ಹಿಂದೆ ಹಿಂಗೆ ಬಿತ್ತಪ್ಪ ಅಂದ್ರೆ ಅದು ಚಮಕಾಸ್ತದ ಬಣ್ಣು ಹಿಂಗೆ ಹಿಡಿದು ನೀಲ ಭಾಗದ ನೀಲಿರ್ತದೆ ಅದರದೊಡನೆ ನೇತ್ರ ಸಂಯೋಗ ಆಯಿತು नेत्र संयोग इधे ज्ञान सामग्री नील रूपता विशेष धर्म की ज्ञान है ताकि सामग्री अंदर नील भाग व्यापी नेत्र संयोग सो भी रूप अध्यास का प्रतिबंधक है शुक्तिಯಲ್ಲಿ ಬೆಳ್ಳಿ अध्यास प्रतिबंधक नीलता रूप निम्दु विशेष ज्ञान नील प्रश्न त्रिकोण निम्दु विशेष ज्ञान हंग नन्ನಲ್ಲಿ आ सामग्रीनू ಕೂಡ विशेष ज्ञान प्रतिबंधक नील भागदೊಡನೆ नेत्र संयोग ಅದನ್ನು ಕೂಡ रूप अध्यास प्रतिबंधक कायते शुक्ति का नील भाग में शुक्ति से नेत्र संयोग हुआ शुक्ति ज्ञान हो गया है ಹೌದಲ್ಲ ಶುಕ್ತಿದು ನೀಲ ಭಾಗದೊಡನೆ शुक्ति नील भागदೊಡನೆ अथवा नील भाग में शुक्ति से नेत्र संयोग नील भाग में शुक्ति से ಎರಡು ಒಂದೇ शुक्तिದ नील भागದಲ್ಲಿ शुक्ति का नील भाग में शुक्ति से नेत्र संयोग हुआ शुक्ति ज्ञान होवे है शुक्तिಯ ನೀಲ ಬಣ್ಣದ ಉಲ್ಟಾ ಹೇಳಿದ್ರೆ ಶುಕ್ತಿ ನೀಲ ಭಾಗದೊಡನೆ नेत्र संयोग ಐತಪ್ಪ ಅಂದ್ರೆ ಶುಕ್ತಿದ ಜ್ಞಾನ ಐತೆ ಇದು ಶುಕ್ತಿ ಕಪ್ಪಿ ಚಿಪ್ಪಿ ಐತಿ ಜ್ಞಾನ ಐತಿನಿ ಜ್ಞಾನ ಹೋವೆ परंतु रूप ब्रह्म होय नहीं ಮತ್ತೆ ಬೆಳ್ಳಿ ಅಧ್ಯಾಸ ಆಗ್ತದ ಬೆಳ್ಳಿ ರೂಪ ಬ್ರಹ್ಮ ಅಂದ್ರೆ ಮತ್ತೆ ಅಧ್ಯಾಸ ಆಗುದಿಲ್ಲ शुक्ति के नीलते भिन्न भाग जो चाक चक्की तासे नेत्र का संयोग हुए रूप ब्रह्म हो गया है नील भाग ಭಿನ್ನವಾಗಿ ಆ ಚಾಕ ಚಕ್ಕಿ ಹಿಂಗೆ ಉಲ್ಟಾ ಈ ಕಡೆ ನೋಡ್ರಿ ಈ ಕಡೆ ಆ ಚಾಕ ಚಕ್ಕಿದೊಡನೆ ನೇತ್ರ ಸಂಯೋಗ ಆಯ್ತಪ್ಪ ಅಂದ್ರೆ ರೂಪ ಬ್ರಹ್ಮ ಆಗುತ್ತದೆ इस रीति से नील रूपवत धर्मिका अंदर शुक्ति का नील रूपवत धर्मिका अंदर शुक्ति का ज्ञान रूप अध्यास का प्रतिबंधक है नील रूपವುಳ್ಳ धर्मी अंदर शुक्तिदु ज्ञान ಬೆಳ್ಳಿ अध्यास का प्रतिबंधक हाँ
ठीक है ಹೇಗೆ जैसे नील रूप के आश्रय से नेत्र का संयोग संबंध है ಹೇಗೆ ನೀಲ ರೂಪ ಆಶ್ರಯ ಶುಕ್ತಿ ಆ ಶುಕ್ತಿಯೊಡನೆ ನೇತ್ರದ ಸಂಯೋಗ ಸಂಬಂಧ ಇರುತ್ತದೆ तैसे नील रूप से नेत्र का संयुक्त तादात्म संबंध ಬಣ್ಣಿನೊಡನೆ ನೀಲ ರೂಪ ಅಂದರೆ ಬಣ್ಣ ಅವ್ರು ಸಂಯುಕ್ತ ಸಂಬಂಧ ಅಂತಾರೆ ಗುಣದೊಡನೆ ಇವರು ತಾಜಾತ್ಮ ವೇದಾಂತಗಳು ತಾಜಾತ್ಮ ಸಂಬಂಧ ಅದಕ್ಕೆ ತಾಜಾತ್ಮ ಅಂದರು ಹಾಂ ಧರ್ಮಿ ಶುಕ್ತಿದೊಡನೆ ನೇತ್ರದು ಸಂಯೋಗ ಸಂಬಂಧ ನೇತ್ರದು ನೀಲ ರೂಪ ಅಂದರೆ ನೀಲ ರೂಪ ಆಶ್ರಯ ಶುಕ್ತಿದು ಆ ಶುಕ್ತಿಯೊಡನೆ ನೇತ್ರದ ಸಂಯೋಗ ಸಂಬಂಧ ಅದರಂತೆ ನೀಲ ರೂಪದೊಡನೆ ನೇತ್ರದು ಸಂಯುಕ್ತ ತಾದಾತ್ಮ ಸಂಬಂಧ ಪ್ರತಿಬಂಧಕ ಜ್ಞಾನ ಅದು ನೋಡಿ ಪ್ರತಿಬಂಧ ಅದರ ಕವನ್ ಬರ್ಕೋಬೇಕು ನಿಮ್ಮಲ್ಲಿ ಬರ್ಕೋಬೇಕು प्रतिबंधक ज्ञान की सामग्री है प्रतिबंधक ज्ञान की सामग्री है हाँ तैसे नील रूप से नेत्र का संयुक्त तादात्म संबंध प्रतिबंधक ज्ञान की सामग्री है सो भी ಈ ಜ್ಞಾನ ಸಾಮಗ್ರಿ ಆದರೂ ಕೂಡ ರೂಪ ಅಧ್ಯಾಸ का प्रतिबंधक है ಈ ಜ್ಞಾನದ ಸಾಮಗ್ರಿನೂ ಕೂಡ ಬೆಳ್ಳಿ ಅಧ್ಯಾಸಕ ಪ್ರತಿಬಂಧಕ ಇರುತ್ತದೆ ತಿಳಿ ತನಕ और जब इंगालते नेत्र का संयोग होवे तब नील रूप विशिष्ट से ही होवे है इतने निमगीಗ ಕೊನೆಗೆ ಇಂಗಾಲದ ಆಪತ್ತಿ ಸಾದೃಶ್ಯ ಜ್ಞಾನಕ್ಕೆ ಇವ ಸಾದೃಶ್ಯ ಜ್ಞಾನದ ಸಾಮಗ್ರಿ ಅಲ್ಲಿಗೆ ತಂದು ಈಗ ಏನು ಹೇಳ್ಕತ್ತಾನ ಯಾವ ಕಾಲದಲ್ಲಿ ಆ ಇದ್ರಿದೊಡನೆ ನೇತ್ರದ ಸಂಯೋಗ ಆಗೋದು ಆವಾಗ ಏನಾಗ್ತದೆ ನೀಲ ರೂಪ ವಿಶಿಷ್ಟಸೇ ಹೋವೆ ನೀಲ ರೂಪ ವಿಶಿಷ್ಟಸೇ ಹೋವೆ ಅಂದರೆ ಆ ಇದ್ರಿದೊಡನೆ ಸಂಯೋಗ ಸಂಬಂಧ ಆ ನೀಳ ಕರಂಡು ಅದರೊಡನೆ ಸಂಯುಕ್ತ ತಾದಾತ್ಮ ಸಂಬಂಧ ಹಿಂಗಾದ ಮೇಲೆ ಮತ್ತು ಅವ್ರು ಬೆಳೆ ಅಭ್ಯಾಸ ಆಗ್ತದೆ बदन नील रूप विशिष्ट से हुए याते इंगालते नेत्र का संयोग ताकि नील रूप से संयुक्त ताजात्म संबंध रूप प्रतिबंधक संबंध रूप प्रतिबंधक अंदर बರ್ತದೆ संयुक्त ताजात्म संबंध ಅದಲ್ಲ ಆ ತಾಜಾತ್ಮ ಸಂಬಂಧಕ್ಕೆ ಸಂಬಂಧ ಕೂಡಿಸಿ ಕಡೆ ಸರ್ संयुक्त ताजात्म संबंध ಅದಲ್ಲ ನಾವು ಅನ್ನುವಾಗ ರೂಪ ಅದಲ್ಲ ಸೊ प्रतिबंधक ज्ञान की सामग्री होने थे सो ಅದು ರೂಪ ಅಂದಾಗ ಬರ್ತದೆ पण ತಿಳಿಲಿಕ್ಕೆ ನಮ್ಗೆ ಸರಳ ಅಂದ್ರೆ ಏನು ನೀಲ ರೂಪದೊಡನೆ ಸಂಯುಕ್ತ ತಾದಾತ್ಮ ಸಂಬಂಧ ಅನ್ನೋದಲ್ಲ ಅದು ಇಲ್ಲಿ ತಾಕಿ ಒಂದು ಬರ್ತೀನಿ ಎಲ್ಲಿ ತಾಕಿ ಒಂದು ನೀಲ ರೂಪ ಏನಂತ ಸಂಯುಕ್ತ ತಾದಾತ್ಮ ಸಂಬಂಧ ಸಂಯುಕ್ತ ಮೂರು ತಾದಾತ್ಮ್ಯ ಸಂಬಂಧ ಇಲ್ಲ ಸರಳ ಅಂದ್ರೆ ಹೊಡೆದು ಬಿಡಲ್ಲ ಮಕ್ಕಳ ಇಲ್ಲಿ ತಾದಾತ್ಮ್ಯ ಸಂಬಂಧ ತನಾಗಿ ಮೂರು ನಾಲ್ಕು ಈಗ ರೂಪ ಪ್ರತಿಬಂಧಕ್ಕೆ ಮಾಡಿದ್ರೆ ಹಾಂ ಯಾರು ಮಾಡೋದಿರುತ್ತಿಲ್ಲ ಫಕ್ತ रूप ಜಾಗನಾಗ सो प्रतिबंधक ज्ञान की सामग्री होने थे सो इष्टे रूप ಅದು ಕೂಡ್ಕೊಂಡೇ ಅದ ಸಂಬಂಧವೇ ಪ್ರತಿಬಂಧ ಸರಿಯಾಗೈತಿ ನಮ್ಗೆ ಅರ್ಥ ಆಗಬೇಕಾಗಿದ್ರೆ ಏನ್ರಿ ರೂಪ ಕಟ್ ಮಾಡೋದು ಬೇಡ ರೂಪಕ್ಕೆ ಗೋಲ್ ಮಾಡ್ರಿ ಆ ರೂಪದ ಮೇಲೆ ಸೋ ಅದು ಸೋ ಹಾಂ ನೀಲ ರೂಪದೊಡನೆ ಸಂಯುಕ್ತ ತಾದಾತ್ಮ ಸಂಬಂಧ ಏನದಲ್ಲ ಅದು प्रतिबंधक ज्ञानದ ಸಾಮಗ್ರಿ ಇರೋಣದ್ರದಿಂದ ಈ ಸಂಯುಕ್ತ ತಾದಾತ್ಮ ಸಂಬಂಧವೇ प्रतिबंधक ज्ञान की सामग्री इरोणद्रದಿಂದ इंगाल में रूप अध्यास की प्राप्ति ही नहीं इंगाल ಬೆಳ್ಳಿ ಇದರಲ್ಲಿ ಬೆಳ್ಳಿ ಅಧ್ಯಾಸ ಪ್ರಾಪ್ತಿನೇ ಆಗಲ್ಲ ಆತದೇನು
ಹೌದು ನೀಲ ರೂಪದೊಡನೆ ಇಂಗಾಲದೊಡನೆ ನೇತ್ರ ಸಂಯೋಗ, ಹಾ ಆ ನೀಲ ಬಣ್ಣದೊಡನೆ ಸಂಯುಕ್ತ ತಾದಾತ್ಮ ಸಂಬಂಧ. ಹಿಂಗೆ ಆದ್ಮ್ಯಾಲ ಅದು ಪ್ರತಿಬಂಧಕ ಜ್ಞಾನದ ಸಾಮಗ್ರಿ. ಇದು ಜ್ಞಾನದ ಸಾಮಗ್ರಿ ಸಾಮಗ್ರಿ ಐತಿ. ಹಾ ಸ್ವಸಂಯುಕ್ತ ತಾದಾತ್ಮ ಸಂಬಂಧ. ಸಂಬಂಧ. ಇಂದ್ರಿಯದು ಇದರೊಡನೆ ಸಂಯೋಗ ಸಂಬಂಧ. ಆ ಇದರಲ್ಲಿರುವ ಖರ್ರನ್ ಗುಣ ಗುಣ. ಅದರೊಡನೆ ಸಂಯುಕ್ತ ತಾದಾತ್ಮ ಸಂಬಂಧ. ನೀಲ್ ರೂಪ ಯಾಕಂತ ಅದು ನೀಲ ಅಂದ್ರೆ ಕೋಳ್ಸಾದ ಕರಗ ಬಣ್ಣ. ನೀಲ್ ಅಂದ್ರೆ ಸ್ವಲ್ಪ ಇದೆ ಅದೇ ಕರಿ. ಹಾಂ, ಕೋಳ್ಸಾಚೆ ಕಾಳ. ಅದೇ ತಿಳಿತ ತಿಳಿದಿಲ್ಲ. ಹಾ ठीक है ಅದ್ರ ಜೊತೆ ಸಂಯುಕ್ತ ತಾದಾತ್ಮ ಸಂಬಂಧ ರೀ. ಕಾಳ ಅಂದ್ರೆ ಬರ್ತದೆ. ಕಾಳ ಕಾಲ ಅಂದ್ರೆ ಬರ್ತದೆ. ಹಾಂ, ನೀಲ ಅಂತ ಕೊಟ್ಟರು. ಅಂದ್ರೆ ಏನಾಗ್ತದೆ? ನೀಲ ಹಾ ನೀಗಳು इंगाल में रूप दश की प्राप्ति ಹಾ नहीं, ताके परिहार के अर्थ सादृश्य ज्ञान को अध्यास की ಮನಸ್ಸಿನ ಆ ಇದರಲ್ಲಿ ಬೆಳ್ಳಿ ಅಧ್ಯಾಸದ ಆಪತ್ತಿ ನೀವು ನಮ್ಗೆ ಕೊಟ್ಟು ಅದು ಪ್ರಾಪ್ತಿನೇ ಆಗಲ್ಲ. ಆತದನೀಗ ಹೌದು ಯಾಕಾಗಲ್ಲ ಹೇಳ್ರಿ ನೋಡಿ. ಈಗ ಏನು ಹೇಳದ, ಆ ಇದಲಿದೊಡನೆ ನೇತ್ರ ಸಂಯೋಗ ಸಂಯೋಗ ಅದ ರೀ. ಇದಲಿದೊಡನೆ ಆಗ್ಯದ ಈಗ. ನೇತ್ರ ಸಂಯೋಗ. ಮತ್ತು ಆ ಕರದೊಡನೆ ನೇತ್ರದ ಸಂಯುಕ್ತ ತಾದಾತ್ಮ ಸಂಬಂಧದ ಮೇಲೆ ಮತ್ತು ಅಲ್ಲಿ ಬೆಳ್ಳಿ ಅಧ್ಯಾಸ ಹೆಂಗಾಗ್ತದೆ? ಆಗೋದಿಲ್ಲ. ಕರ್ರನ್ ಇದಲಿ ಹ್ಮ್ ಅಂತ ಹಿಂಗೆ ನೋಡ್ದ, ಇದ್ರಾಗ ಮತ್ತೆ ಬೆಳ್ಳಿ ಅಧ್ಯಾಸ ಆಗ್ತದೆ. ಆಗೋದಿಲ್ಲ. ಯಾಕಂದ್ರೆ ಸಂಬಂಧ ಅವ್ರದ್ದೇನು ಸಂಬಂಧ ಕುಂದ್ರಾಕತ್ತದ ಅಲ್ಲಿ. ಇದ್ರ ಸಲುವಾಗಿ ಇದು ಆಪತ್ತಿ ಬರ್ತದೆ ಅಂತ ತಿಳ್ಕೊಂಡು ನೀವು ಆ ಸಾದೃಶ್ಯ ಜ್ಞಾನ ಅಧ್ಯಾಸ ಒಪ್ಪೋದು ಹೇಳ್ಬೇಕ್ರಿ. ಸಹಜವಾಗಿಯೇ ಪ್ರತಿಬಂಧಕ ಆಯಿತು. ರೂಪ ಅಧ್ಯಾಸಕ್ಕೆ ಪ್ರತಿಬಂಧಕವೇ ಇದು. ಹೌದು ಮತ್ತು ಯಾಕೆ ನಿಮ್ಮ ಬೆಳ್ಳಿ ಅಧ್ಯಾಸಕ್ಕೆ ಪ್ರತಿಬಂಧ ಸಾದೃಶ್ಯ ಜ್ಞಾನ ಕಾರಣ ಸಾದೃಶ್ಯ ಜ್ಞಾನ. ಒಪ್ಪಲಿಲ್ಲ ಅಂದ್ರೆ ಇದು ಆಪತ್ತಿ ಬರ್ತದೆ ನಿನ್ನ ಮ್ಯಾಲ. ಈ ಆಪತ್ತಿ ಪರಿಹಾರ ಸಹಜವಾಗಿ ನೀರು. ಆ ಜ್ಞಾನದ ಸಾಮಗ್ರಿ ಒಪ್ಪದೆವು. ಹಂಗೆ ಸಾದೃಶ್ಯ ಜ್ಞಾನ ಒಪ್ಪಿರಿ, ಹಂಗೆ ಸಾದೃಶ್ಯ ಜ್ಞಾನದ ಸಾಮಗ್ರಿ ಒಪ್ತೀನ. ಮತ್ತು ಹಿಂಗಾದಲ್ಲಿ ಬೆಳ್ಳಿ ಆಪತ್ತಿ ಪರಿಹಾರನೂ ಆಯಿತು. ಆಯ್ತು. ಹಾ ठीक है, ಅದಕ್ಕೆ ಸಾದೃಶ್ಯ ಜ್ಞಾನದ